ನೋಡ್ರಿ ನಿಮ್ಮ ಮಕ್ಕಳ ಪಿಜ್ಜಾ ಬೇಕಂತೇಳಿ ಏನ್ರೆ ಹಠ ಮಾಡಕತ್ರ ಅವ್ರಿಗೆ ಮಿಸ್ ಮಾಡ್ಲಾರ್ದ ಮನ್ಯಾಗನ ಈ ರೆಸಿಪಿ ಮಾಡಿಕೊಡ್ರಿ. ಅವ್ರಿಗೂ ಆರೋಗ್ಯಕ್ಕೂ ಒಳ್ಳೇದಾಗಿರ್ತತಿ. ಯಾಕಂದ್ರೆ ಪ್ರತಿಯೊಂದು ತರಕಾರಿಯಿಂದ ಎಲ್ಲ ತರಕಾರಿ ಮತ್ತು ಪ್ರತಿಯೊಂದು ಸೊಪ್ಪದು ಬಳಸಿ ನಾವು ಮಾಡಿದ್ವು. ಈ ರೆಸಿಪಿ ಕೊನೆ ತನಕ ನೋಡಿದ್ರೆ ನಿಮಗೂ ಗೊತ್ತಾಕೈತಿ. ಇಲ್ಲೇ ನಾವು ಚಪಾತಿ ಹಿಟ್ಟ ನಾದೆ ಇಟ್ಕೊಂಡಿದ್ವು. ಪೂರ್ತಿ ಗಟ್ಟಿ ಹೆಂಗೆ ನಾದ್ಬೇಕ್ರಿ. ನಾದಿಟ್ಕೊಂಡು ಅದಕ್ಕೆ 2 ಉಳ್ಳಿ ಮಾಡಿ ಈ ಥರ ಅಗ್ಗಲ್ಲಂಗೆ ಲಟ್ಟಿಸಿ ಇಟ್ಕೊಳತ್ತೀವಿ ನೋಡ್ರಿ. 2 ಎಲೆ ಇದೇ ಥರ ಸೇಮ ಲಟ್ಟಿಸಿ ಇಟ್ಕೊಂಡಿದ್ದೀವಿ ನೋಡ್ರಿ. ಒಂದ ಲಟ್ಸಿದ್ವು ಅದೇ ರೀತಿ ಇನ್ನೊಂದ ಲಟ್ಸಾತೀವಿ ನೋಡ್ರಿ. ಈಗ ಈ ಥರ ಲಟ್ಟಿಸ್ಕೋಬೇಕ್ರಿ. ಲಟ್ಟಿಸಿ ಇದನ್ನ ಸೈಡ್ ಇಟ್ಕೊಂಡ ಇಲ್ಲಿ ನೆಕ್ಸ್ಟ್ ಏನೇನು ತೊಗೊಂಡಿವಿ ಅಂದ್ರೆ ಸ್ವಲ್ಪ ನೋಡ್ರಿ ಮೂಲಂಗಿ, ಅದಾದ್ಮೇಲೆ ಮೆಂತ್ಯ ಸೊಪ್ಪ, ಸ್ವಲ್ಪ ಕೊತ್ತಂಬರಿ, ಗಜ್ಜರಿ, ಅದೇ ರೀತಿ ಸೌಂತಿಕಾಯಿ ಎಲ್ಲ ತುರಿದ ಇಟ್ಕೊಂಡದೀವ್ರಿ. ಇಲ್ಲೇ ಸೌಂತಿಕಾಯಿ ತುರಿದಿರ್ತೀವಲ್ಲ ಅದನ್ನು ತಂದು ಇದ್ರೊಳಗೆ ಸೇರ್ಸಾತೀವಿ ನೋಡ್ರಿ. ಸೌಂತಿಕಾಯಿ ಆದ್ಮೇಲೆ ನೋಡ್ರಿ ನೆಕ್ಸ್ಟ್ ಇದಕ್ಕೆ ಏನೈತಲ್ಲ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರ್ಸಾತೀವಿ. ಕ್ಯಾರೆಟ್ ಆದ್ಮೇಲೆ ನೋಡ್ರಿ ನೆಕ್ಸ್ಟ್ ಇದಕ್ಕೆ ಇಲ್ಲಿ ನೋಡ್ರಿ ಈಗ ಇದಕ್ಕೆ ಏನೈತಲ್ಲ ನೆಕ್ಸ್ಟ್ ಸ್ವಲ್ಪ ಮೂಲಂಗಿ ಏನ ತುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ತೀವಿ ನೋಡ್ರಿ. ನೆಕ್ಸ್ಟ್ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿ ಅನ್ನಿಸ್ತೈತಿ. ತಿನ್ನಕ್ಕಂತೂ ಸೇಮ್ ಪಿಜ್ಜಾ ಥರನ ಅನ್ನಿಸ್ತೈತಿ. ಬಾಯಾಗ ರುಚಿ ಏನು ಡಿಫ್ರೆನ್ಸ್ ಅನ್ಸಂಗಿಲ್ಲ, ಅಷ್ಟು ಭಾರಿ ಬೆಸ್ಟಾಗಿ ಬರ್ತೈತಿ. ಮನ್ಯಾಗನ ಈ ರೀತಿ ಮಾಡಿಕೊಡಿದ್ರಿ ಯಾವುದೇ ರೀತಿ ಮೈದಾದು ಏನು ಯೂಸ್ ಮಾಡ್ಲಾರ್ದನ ಈ ರೀತಿ ಆರೋಗ್ಯಕರ ರೆಸಿಪಿ ಮಕ್ಕಳಿಗೆ ಮಾಡಿಕೊಡ್ಕೊತ ಇರಿ, ಅವರು ಇಷ್ಟಪಟ್ಟ ತಿಂತಾರು ನೋಡ್ರಿ. ಇವಾಗ ಮೂಲಂಗಿ ಹಾಕಿದ್ವು. ಮೂಲಂಗಿ ಆದ್ಮೇಲೆ ನೋಡ್ರಿ ನೆಕ್ಸ್ಟ್ ಇದಕ್ಕೆ ಏನೈತಲ್ಲ ಮತ್ತು ಮೆಂತ್ಯ ಸೊಪ್ಪ ಕಟ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಸೇರ್ಸಾತೀವಿ ನೋಡ್ರಿ. ಈ ಥರ ಮೆಂತ್ಯ ಸೊಪ್ಪ ಸಣ್ಣಂಗೆ ಕಟ್ ಮಾಡ್ಬೇಕ್ರಿ. ಅದನ್ನು ಸೇರಿಸಿದ್ಮೇಲೆ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪ ಹಾಕತ್ತೀವಿ ನೋಡ್ರಿ. ಯಾಕಂದ್ರೆ ಮಕ್ಳು ಏನರ ತರಕಾರಿ ತಿನ್ನು ಈ ರೀತಿ ಸೊಪ್ಪು ತಿನ್ನಂದ್ರೆ ಪಲ್ಯ ತಿನ್ನಂದ್ರೆ ಒಲ್ಲೆ ಅಂತಿರ್ತಾರೋ ಅಂಥವ್ರಿಗೆ ಏನಾರ ಈ ರೀತಿ ಟ್ರಿಕ್ಸ್ ಬಳಸಿ ನೀವು ಮಾಡಿಕೊಟ್ರೆ ಅವ್ರಿಗೆ ಗೊತ್ತು ಆಗಂಗಿಲ್ಲ ರೀ ನಾವು ಒಳಗೆ ಹಾಕಿದ್ವಿ ಅಂಥೇಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶೇಂಗಾ ಚಟ್ನಿ ಇರ್ತದಲ್ಲ ಅಥವಾ ಪುಟಾಣಿ ಚಟ್ನಿ ಇದ್ರೆ ಎರಡ್ರಾಗ ಒಂದು ಯಾವ್ದು ಬೇಕಾದಿರಲಿ ಅದನ್ನು ಸೇರಿಸ್ಬೇಕ್ರಿ. ಈ ರೀತಿ ಪೂರ್ತಿ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕ್ರಿ ಚಟ್ನಿ ಹಾಕಿ. ಇದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಈ ರೀತಿ ಏನೈತಲ್ಲ ಎಣ್ಣೆ ಬಿಡ್ಬೇಕು ನೋಡ್ರಿ. ಈ ಥರ ಎಣ್ಣೆ ಬಿಟ್ಮೇಲೆ ಆವಾಗಲೇ ಇನ್ನೊಂದು ಎಲೆ ಲಟ್ಟಿಸಿ ಇಟ್ಕೊಂಡಿದ್ದೀವಲ್ಲ ಚಪಾತಿದ ಅದನ್ನು ತಂದು ಇದ್ರ ಮೇಲೆ ಇಡಾತೀವಿ ನೋಡ್ರಿ. ಈ ಥರ ಇಟ್ಟ ದಂಡಿ ಎಲ್ಲ ಚೆಂದಂಗೆ ಈ ರೀತಿ ಒತ್ಕೋಬೇಕ್ರಿ. ಇದನ್ನು ಪೂರ್ತಿ ಎಲ್ಲ ಅಂದ್ರೆ ಒಳಗೆ ಹಾಕಿದ್ದೇನು ತರಕಾರಿ ಅದ ಹೊರಗೆ ಬರಬಾರ್ದ್ರಿ. ಆ ಥರ ಏನೈತಲ್ಲ ನೀವು ಈ ರೀತಿ ಇದನ್ನು ಒತ್ಕೊಂಡು ಬಿಡೋದ್ರಿ. ತಿನ್ನಕ್ಕಂತರೂ ಭಾರಿ ಬೆಸ್ಟ್ ಅನ್ನಿಸ್ತೈತಿ. ನೋಡೋಕ್ಕೂ ಒಂಥರ ಮಸ್ತ್ ಅನ್ನಿಸ್ತೈತಿ ರೀ. ಇದು ಸೇಮ್ ಟು ಸೇಮ್ ನೋಡೋಕೆ ಸೇಮ್ ಪಿಜ್ಜಾ ಗತೆನ ಅನ್ನಿಸ್ತೈತಿ. ಒಳಗೆ ಯಾವ ರೀತಿ ಬೆಂದಿರ್ತೈತೆ ಅನ್ನೋದು ನೆಕ್ಸ್ಟ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಈ ಥರ ಪೂರ್ತಿ ಎಲ್ಲ ಚೆಂದಂಗೆ ನಡು ಸ್ವಲ್ಪ ಒತ್ಕೋಬೇಕು ನೋಡ್ರಿ. ಈ ರೀತಿ ಒತ್ತಿದ ಮೇಲೆ ಲಟ್ಸಕ್ಕೆ ಸ್ಟಾರ್ಟ್ ಮಾಡೋದ್ರಿ. ಇದನ್ನು ನೋಡ್ರಿ ಈ ಥರ ಒತ್ತಿದ ಮೇಲೆ ನೆಕ್ಸ್ಟ್ ಇಲ್ಲೇ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಬೆಲೂನ್ಗೆ ತೊಗೊಂಡ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಈ ರೀತಿ ಅಗಲ್ ಮಾಡ್ಕೋಬೇಕ್ರಿ. ಇದನ್ನು ಅಗಲ್ ಮಾಡ್ಕೊಂಡು ಒಂದು ಸೈಡ್ ಪೂರ್ತಿ ಎಲ್ಲ ಈ ರೀತಿ ಚೆಂದಂಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಚ್ಬೇಕ್ರಿ. ಎಣ್ಣೆ ಹಚ್ಚಿ ಇದನ್ನು ತಿರುವಿ ಹಾಕೋತೀವಿ ನೋಡ್ರಿ. ಈಗ ಈ ಥರ ತಿರುವಿ ಹಾಕೊಂಡು ಲಟ್ಸಕ್ಕೆ ಸ್ಟಾರ್ಟ್ ಮಾಡೋದ್ರಿ ಪೂರ್ತಿ ಎಲ್ಲ. ಇದನ್ನು ನಿಮಗೆ ತಿಳು ಬೇಕಾದ್ರೆ ತಿಳು ಮಾಡ್ಕೋಬೋದ್ರಿ, ಇಲ್ಲ ನಮ್ಗೆ ಸ್ವಲ್ಪ ದಿಪ್ಪು ಬೇಕಂದ್ರೆ ದಿಪ್ಪನು ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಮಕ್ಳಿಗೆ ಮಾಡೋದಿತ್ತಂದ್ರೆ ತೆಳುನ ಮಾಡಿಕೊಡ್ರಿ, ಅಂದ್ರೆ ಕ್ರಿಸ್ಪಿಯಾಗಿರ್ತೈತಿ. ಅವ್ರಿಗೂ ತಿನ್ನಕ್ಕೆ ಒಂಥರ ಮಜಾ ಬರ್ತೈತಿ. ಇದ್ರ ಜೊತೆ ಸ್ವಲ್ಪ ಏನ್ರಿ ಟೊಮೆಟೊ ಸಾಸ್ ಅದು ಇತ್ತಂದ್ರೆ ಕೊಟ್ರಿ ಅಂದ್ರೆ ತಿನ್ನಕ್ಕಂತೂ ಭಾರಿ ಬೆಸ್ಟ್ ಅನ್ನಿಸ್ತೈತಿ ರೀ. ಇದು ನೋಡ್ರಿ ಈ ಥರ ಪೂರ್ತಿ ಎಲ್ಲ ಚೆಂದಂಗೆ ಎಷ್ಟು ದೊಡ್ಡದಾಕೈತ್ಲಿ ಅಷ್ಟು ದೊಡ್ಡದ ಲಟ್ಟಿಸ್ಕೋಬೇಕ್ರಿ. ಇದನ್ನು ಇಲ್ಲೇ ಲಟ್ಸಾತೀವಿ ನೋಡ್ರಿ. ಈ ಥರ ದಂಡಿನ ಚೆಂದಂಗೆ ಲಟ್ಟಿಸ್ಕೋಬೇಕ್ರಿ. ಇದನ್ನು ಇಷ್ಟು ಮಾಡಿದ್ರಂದ್ರೆ ಮಸ್ತಂಗೆ ಮಸಾಲ ಚಪಾತಿ ಅಂತೂ ರೆಡಿಯಾಗಿ ಬರ್ತೈತೆ ನೋಡ್ರಿ. ಇಷ್ಟ ಆಯ್ತು ನೋಡ್ರಿ. ಇವಾಗ ಇಷ್ಟ ಲಟ್ಟಿಸ್ಕೊಂಡ್ಬಿಡೋದು. ಲಾಸ್ಟಿಗೆ ಒಂದು ಸ್ವಲ್ಪ ನಡು ಈ ರೀತಿ ಲಟ್ಟಿಸ್ಕೋದ್ರಿ. ಯಾಕಂದ್ರೆ ನಡು ಸ್ವಲ್ಪ ದಿಪ್ಪಿತ್ತಂದ್ರೆ ಇಲ್ಲೇ ಹಂಚಾಕೆ ಅದಿತ್ತು. ಹಂಚಿಗೆ ಸ್ವಲ್ಪ ಈ ರೀತಿ ಏನೈತಲ್ಲ ಎಣ್ಣೆ ಗೊಜ್ಜಿ ಬ್ರಷ್ಲೆ ಚೆಂದಂಗೆ ಒರೆಸ್ಕೋಬೇಕ್ರಿ. ಎಲ್ಲ ರೌಂಡಂಗೆ ಒರೆಸ್ಕೊಂಡ್ಮೇಲೆ ಅಲ್ಲೇನು ಮಾಡಿದ್ವಲ್ಲ ಮಸಾಲ ಚಪಾತಿ ತಂದು ಇದ್ರ ಮೇಲೆ ಹಾಕಾತೀವಿ ನೋಡ್ರಿ. ಈಗ ಈ ಥರ ಹಾಕೊಂಡ್ಬಿಡೋದ್ರಿ. ಹಾಕೊಂಡು ಎರಡೂ ಸೈಡ್ ಚೆಂದಂಗೆ ಸ್ವಲ್ಪ ಎಣ್ಣೆ ಬಿಟ್ಟು ಬೇಯಿಸಿದ್ರಂದ್ರೆ ಮಸ್ತಂಗೆ ರೆಡಿಯಾಗೇ ಬರ್ತೈತ್ರಿ. ಇದನ್ನು ನೀವು ಯಾವ ಶೇಪ್ ಬೇಕಲ್ಲ ಆ ಶೇಪ್ ಒಳಗೆ ಕಟ್ ಮಾಡ್ಕೊಂಡು ತಿನ್ಬೋದ್ರಿ. ನೋಡ್ರಿ ಈ ಥರ ಸ್ವಲ್ಪ ಮ್ಯಾಲೆಲ್ಲ ಚೆಂದಂಗೆ ಎಣ್ಣೆ ಬಿಡೋದ್ರಿ. ಅದಾದ್ಮೇಲೆ ವಾಪಸ್ಸು ತಿರುವಿ ಹಾಕ್ತೀವಿ ನೋಡ್ರಿ. ಈಗ ಈ ಥರ ತಿರುವಿ ಹಾಕೋದ್ರಿ. ಕೆಳಗಿನ ಸೈಡು ಪೂರ್ತಿ ಎಲ್ಲ ಚೆಂದಂಗೆ ಬೇಯಬೇಕಂದ್ರೆ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಬಿಡ್ರಿ. ಅಂದ್ರೆ ಒಳಗೆ ತರಕಾರಿ ಅದು ಭಾರಿ ಬೆಸ್ಟ್ ಮಸ್ತಂಗೆ ಏನೈತಲ್ಲ ಬೇಂದ ಬಂದಿರ್ತೈತ್ರಿ. ಕ್ಯಾರೆಟ್ ಅದು ಎಲ್ಲ ತೋರಿಸ್ತೀವಿ ನಿಮಗೆ. ಕೊನೆ ತನಕ ವಿಡಿಯೋ ನೋಡ್ರಿ ಯಾವ ರೀತಿ ಬೆಂದಿರ್ತೈತೆ ಅಂಥೇಳಿ. ಈ ರೀತಿ ಕೆಳಗಿನ ಸೈಡು ಬೆಂದ ಮೇಲೆ ಇದನ್ನು ಹೊಳ್ಳೆ ತಿರುವಿ ಹಾಕೋದ್ರಿ. ಬಿಸಿ ಭಾಳ ಇರ್ತೈತಿ ನೋಡ್ಕೊಂಡು ತಿರುವಿ ಹಾಕೋತ ಬರ್ರಿ. ಇದನ್ನು
ಇದೇ ಥರ ಇನ್ನೂ ಹಲವಾರು ಭಾಳ ನಾಷ್ಟಾ ರೆಸಿಪಿಗಳನ್ನ, ಲಂಚ್ ಬಾಕ್ಸ್ ರೆಸಿಪಿಗಳನ್ನ, ಉತ್ತರ ಕರ್ನಾಟಕ ಪ್ರತಿಯೊಂದು ರೆಸಿಪಿಗಳನ್ನ ನಮ್ಮ ಚಾನಲ್ ಒಳಗೆ ಹಾಕಿದ್ವು. ಮಿಸ್ ಮಾಡಲಾರ್ದು ಹೋಗಿ ಒಂದ್ಸಲ ನೋಡ್ಕೊಂಬರ್ರಿ. ಹೊಸಬ್ರು ಯಾರು ಈ ವಿಡಿಯೋ ನೋಡತ್ತಿದ್ರೆ ಮಿಸ್ ಮಾಡಲಾರ್ದ ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ. ನೋಡ್ರಿ ಒಳಗೆ ಸೊಪ್ಪೆಲ್ಲ ಮತ್ತು ತರಕಾರಿ ಎಲ್ಲ ಯಾವ ರೀತಿ ಮಸ್ತ್ ಹೆಂಗೆ ಬೇದಂತೈತೆ ಹೇಳಿ ನಿಮ್ಗೆ ತೋರ್ಸಾತೀವಿ ನೋಡ್ರಿ. ಈ ಥರ ಮಸ್ತ್ ಹೆಂಗೆ ಬೇಂದು ಬರ್ತೈತಿ. ನಾವೇನು ಸೊಪ್ಪದು ಮತ್ತು ತರಕಾರಿ ಅದು ಹಾಕಿದ್ವಿ ಅಂತ ಗೊತ್ತಾಗಂಗಿಲ್ಲ, ಅಷ್ಟು ಭಾರಿ ಆಕೈತಿ ನೋಡ್ರಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಲಾರ್ದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಮಕ್ಕಳಿಗೂ ಈ ರೆಸಿಪಿ ಮಾಡಿಕೊಡ್ರಿ. ಅವ್ರಿಗೂ ಇಷ್ಟ ಆತಂದ್ರೆ ಮಿಸ್ ಮಾಡಲಾರ್ದ ನಮ್ಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.